ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಅಡುಗೆ ಅಂದರೆ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ. ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಇಲ್ಲೇನು ತೋರಿಸ್ತಾ ಇದ್ದೀನಲ್ವ, ಅದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಮತ್ತು ಪುದೀನ ಇದನ್ನು ರುಬ್ಕೊಂಡು ಬಂದ್ರಣ. ಆನಂತರ 2 ಈರುಳ್ಳಿ, 1 ಟೊಮಾಟ ಮತ್ತು ಪಲಾವ್ ಸಾಮಾನು, ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ, ಈಗ ಸುಳ್ಕೊಂಡೆ. ಮತ್ತು ಎಣ್ಣೆ ಸ್ವಲ್ಪ. ಮೊಟ್ಟೆನ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಒಂಚೂರು ಫ್ರೈ ಮಾಡ್ಕೋಬೇಕು. ಒಂಚೂರು ಆಯಿಲು, ಅರಿಶಿನ, ಖಾರದ ಪುಡಿ ಹಾಕಿ, ಉಪ್ಪು ಸ್ವಲ್ಪ ಹಾಕಿ ಮೊಟ್ಟೆನ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡು, ಯಾಕೆ ಫ್ರೈ ಮಾಡಬೇಕು ಅಂದರೆ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ಇಲ್ಲಾಂದರೆ ಹಸಿ ಇರುತ್ತೆ, ಅಷ್ಟಾಗಿ ಚೆನ್ನಾಗಿರಲ್ಲ. ತೆಗೆದುಕೊಂಡಾಯ್ತು. ಅದೇ ಎಣ್ಣೆಗೆ ಚಕ್ಕೆ, ಲವಂಗ, ಪಲಾವ್ ಸಾಮಾನು ಏನಿದೆ ಅದು ಹಾಕಿ, ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಹಾಕಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ, ಆನಂತರ ಟೊಮೊಟೊ ಹಾಕಿ ಫ್ರೈ ಮಾಡಬೇಕು. ಆವಾಗಲೇ ರುಬ್ಬಿಟ್ಕೊಂಡಿದ್ರಲ್ವ ಗ್ರೀನ್ ಪೇಸ್ಟು, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಆನಂತರ ಅದಕ್ಕೆ ಸ್ವಲ್ಪ ಕರ್ಡ್ ಹಾಕಿ, ಆಮೇಲೆ ಮಸಾಲ, ಧನಿಯಾ ಪುಡಿ ಮತ್ತು ಬಿರಿಯಾನಿ ಮಸಾಲ ಹಾಕಬೇಕು. ಆಮೇಲೆ ಅದಕ್ಕೆ ಅಳತೆ ಸರಿಯಾಗಿ 3 ಗ್ಲಾಸ್ ನೀರು ಹಾಕಿದ್ದೀನಿ. ಉಪ್ಪು ಹಾಕಿ ಮತ್ತು ಅದಕ್ಕೆ ಕುದಿಸೋಕ್ಕಿಟ್ಟು, ಆನಂತರ ಅದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ. ನನಗೆ ಅಷ್ಟಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಬರಲ್ಲ. ಇದು ಫಸ್ಟ್ ಕುಕ್ಕಿಂಗ್ ವಿಡಿಯೋ ಹಾಕ್ತಾ ಇರೋದು. ಈಗ ಮೊಟ್ಟೆ ಹಾಕ್ತಾಯಿದ್ದೀನಿ. ಆಮೇಲೆ 2 ವಿಸಿಲ್ಗೆ ಮುಚ್ಚಿಡ್ತಾಯಿದ್ದೀನಿ. ಅಷ್ಟಾಗಿ ಬರಲ್ಲ ನನಗೆ, ಆದರೂ ಮಾಡಿದ್ದೀನಿ. ನೋಡಿ, ಮಾಡಿ ತಿನ್ನಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಹೀಗೆ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಅಂದರೆ ಸುಮ್ಮನೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕಿ, ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈರುಳ್ಳಿ ಹಾಕಿ, ಕುಕುಂಬರ್ ಹಾಕಿ, ಕೊತ್ತಂಬರಿ ಹಾಕಿ, ಉಪ್ಪು ಹಾಕಿದ್ದೀನಿ. ರೈತ ರೆಡಿ, ರೈಸ್ ಆಲ್ಸೋ ರೆಡಿ. ಹೇಗಿದೆ ಅಂತ ನೋಡಿ, ಮಾಡಿ ತಿನ್ನಿ. ಸೂಪರಾಗಿ ಬಂದಿದೆ. ಘಮ ಘಮ ಅಂತ ಇತ್ತು. ರೈಸ್ ಮಾತ್ರ ಟೇಸ್ಟ್ ಕೂಡ ಹಂಗೆ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ನೋಡೋದಕ್ಕೂ ಚೆನ್ನಾಗಿದೆ, ತಿನ್ನೋದಕ್ಕೂ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ.